ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ಕರೆದಿರುವಂತಹ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳ ನೋಟಿಫಿಕೇಶನ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಈ ನೋಟಿಫಿಕೇಶನ್ ಅನ್ನ ಈ ಹಿಂದೆ ಕರೆಯಲಾಗಿತ್ತು. ಮತ್ತೊಮ್ಮೆ ಪರಿಷ್ಕೃತ ಅಧಿಸೂಚನೆಯನ್ನ ಅನೌನ್ಸ್ ಮಾಡಲಾಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಿದೆ ನೋಟಿಫಿಕೇಶನ್ ಅಲ್ಲಿ ಹಾಗೂ ಹಳೆ ನೋಟಿಫಿಕೇಶನ್ ಅಲ್ಲಿ ಏನಿತ್ತು, ಆಲ್ರೆಡಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಿರೋರು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಲ್ರೆಡಿ ಅರ್ಜಿ ಸಲ್ಲಿಸಿರೋರು ಏನ್ ಮಾಡಬೇಕು ಅನ್ನೋದಾದ್ರೆ, ಮತ್ತೊಮ್ಮೆ ಅಂದ್ರೆ ಒಳ ಮೀಸಲಾತಿಯನ್ನ ಪಡೆದಿರುವಂತ SC ಕ್ಯಾಟಗರಿಯವರು ಕಂಪಲ್ಸರಿ ಕ್ಯಾಟಗರಿ A ಹಾಗೂ B ಹಾಗೂ C ಸರ್ಟಿಫಿಕೇಟ್ ಯಾರನ್ನ ಪಡೆದಿರ್ದಿರೋ ಅವರು ಎಡಿಟ್ ಆಪ್ಷನ್ ಅನ್ನ ಬಿಡಲಾಗಿದೆ. ಅವರು ಅಪ್ಲೋಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ತಮ್ಮ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅಷ್ಟೇ ಕೆಲಸ, ಯಾವುದೇ ಹೊಸ ಅಪ್ಲಿಕೇಶನ್ ಅನ್ನ ಹಾಕುವ ಹಾಗಿಲ್ಲ ಹಾಗೂ ಪೇಮೆಂಟ್ ಅನ್ನ ಪೇ ಮಾಡೋ ಹಾಗಿಲ್ಲ. ಆದರೆ ಹೊಸದಾಗಿ ಯಾರೆಲ್ಲ ಅರ್ಜಿನ ಸಲ್ಲಿಸ್ತಿರ್ತಿರೋ ಅವರು ತಮ್ಮ ಹೊಸದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಪಡೆದಿರೋ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೊಸ ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಭ್ಯರ್ಥಿಗಳ ನೇರ ನೇಮಕಾತಿ ಆಗಿರುತ್ತದೆ. ಉಳಿದ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕದವರಿಗೆ ಇಬ್ಬರಿಗೂ ಕೂಡ ಅರ್ಜಿಯನ್ನು ಕರೆಯಲಾಗಿರುತ್ತದೆ. ಒಟ್ಟು ಹುದ್ದೆಗಳ ಸಂಖ್ಯೆ 43, ಉಳಿಕೆ ಮೂಲ ವೃಂದದವರಿಗೆ ಹಾಗೂ ಕಲ್ಯಾಣ ಕರ್ನಾಟಕದವರಿಗೆ ಸಪರೇಟ್ ಇರುತ್ತೆ. ಅದರ ಬಗ್ಗೆ ಕೂಡ ಮಾಹಿತಿನ ಈ ನೋಟಿಫಿಕೇಶನ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬ್ಯಾಕ್ಲಾಗ್ ಹುದ್ದೆಗಳು 6 ಹುದ್ದೆಗಳಿದಾವೆ. ಇದನ್ನ ಸೇರಿ 73 ಪೋಸ್ಟ್ಗಳು ಇದಾವೆ. 73 ಹುದ್ದೆಗಳ ವರ್ಗೀಕರಣ ಹಿಂಗಿದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಟ್ಟು 35 ಹುದ್ದೆಗಳಿದಾವೆ. ಮೀಸಲು ರಹಿತ ಅಭ್ಯರ್ಥಿಗಳಿಗೆ 5 ಹುದ್ದೆ, ಮಹಿಳಾ ಅಭ್ಯರ್ಥಿಗಳಿಗೆ 11 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 9 ಹುದ್ದೆ, ಕನ್ನಡ ಮಾಧ್ಯಮದವರಿಗೆ 2, ಅಂಗವಿಕಲರಿಗೆ 3 ಹುದ್ದೆ, ಯೋಜನಾ ನಿರಾಶ್ರಿತರಿಗೆ 1, ಮಾಜಿ ಸೈನಿಕರಿಗೆ 3 ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1 ಹುದ್ದೆ ಇದೆ. ಹಾಗೂ ಪರಿಶಿಷ್ಟ ಜಾತಿ ಬ್ಯಾಕ್ಲಾಗ್ ಹುದ್ದೆಗಳಿದಾವೆ. ಅದು 1 ಹುದ್ದೆ ಇದ್ದು ಅದು ಗ್ರಾಮೀಣ ಅಭ್ಯರ್ಥಿಗೆ ಮೀಸಲು ಇರಿಸಲಾಗಿದೆ. ಹಾಗೂ ಪರಿಶಿಷ್ಟ ಜಾತಿ ಪ್ರವರ್ಗ A ಅವರಿಗೆ 4 ಹುದ್ದೆ, ಅದರಲ್ಲಿ ಮೀಸಲು ರಹಿತ 1, ಮಹಿಳಾ ಅಭ್ಯರ್ಥಿಗಳಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗೆ 1 ಹುದ್ದೆ ಇದೆ. ಹಾಗೂ ಪರಿಶಿಷ್ಟ ಜಾತಿ ಪ್ರವರ್ಗ B ಅವರಿಗೆ ಒಟ್ಟು 3 ಹುದ್ದೆಗಳಿದ್ದಾವೆ. ಮೀಸಲು ರಹಿತ 1 ಹುದ್ದೆ, ಮಹಿಳಾ ಅಭ್ಯರ್ಥಿಗಳಿಗೆ 1 ಹುದ್ದೆ ಹಾಗೂ ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಹುದ್ದೆ ಇದೆ. ಹಾಗೂ ಪರಿಶಿಷ್ಟ ಜಾತಿ ಪ್ರವರ್ಗ C ಅವರಿಗೆ ಒಟ್ಟು 3 ಹುದ್ದೆಗಳಿದ್ದು ಅದು ಒಂದು ಮೀಸಲು ರಹಿತ, ಇನ್ನೊಂದು ಮಹಿಳಾ ಅಭ್ಯರ್ಥಿಗೆ 1 ಹಾಗೂ ಗ್ರಾಮೀಣ ಅಭ್ಯರ್ಥಿಗೆ 1 ಹುದ್ದೆ ಇದೆ. ಹಾಗೂ ಪರಿಶಿಷ್ಟ ಪಂಗಡ ST ಕ್ಯಾಟಗರಿಯವರಿಗೆ ಒಟ್ಟು 2 ಹುದ್ದೆ, ಅದರಲ್ಲಿ ಒಂದು ಮೀಸಲು ರಹಿತ ಅಭ್ಯರ್ಥಿಗೆ 1, ಮಹಿಳಾ ಅಭ್ಯರ್ಥಿಗೆ 1 ಹುದ್ದೆ ಇದೆ. ಇನ್ನ ಕ್ಯಾಟಗರಿ 1 ಅವರಿಗೆ ಒಟ್ಟು 3 ಹುದ್ದೆ ಇದ್ದು ಒಂದು ಮೀಸಲು ರಹಿತ ಹುದ್ದೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಹಾಗೂ ಗ್ರಾಮೀಣ ಅಭ್ಯರ್ಥಿಗೆ 1 ಹುದ್ದೆ ಇದೆ. ಇನ್ನು ಪ್ರವರ್ಗ 2A ಅವರಿಗೆ ಒಟ್ಟು 13 ಹುದ್ದೆಗಳಿದ್ದು ಅದರಲ್ಲಿ 2 ಮೀಸಲು ರಹಿತ, ಮಹಿಳಾ ಅಭ್ಯರ್ಥಿಗೆ 3 ಹಾಗೂ ಗ್ರಾಮೀಣ ಅಭ್ಯರ್ಥಿಗೆ 5, ಕನ್ನಡ ಅಭ್ಯರ್ಥಿಗೆ 1, ಅಂಗವಿಕಲ ಅಭ್ಯರ್ಥಿಗೆ 1 ಹಾಗೂ ಮಾಜಿ ಸೈನಿಕರಿಗೆ 1 ಹುದ್ದೆ ಇದೆ. ಇನ್ನು ಪ್ರವರ್ಗ 2B ಅವರಿಗೆ ಒಟ್ಟು 2 ಹುದ್ದೆಗಳಿದ್ದು ಒಂದು ಮೀಸಲು ರಹಿತ ಹುದ್ದೆ ಹಾಗೂ ಮಹಿಳಾ ಅಭ್ಯರ್ಥಿಗೆ 1 ಹುದ್ದೆ ಇದೆ. ಹಾಗೂ ಪ್ರವರ್ಗ 3 ಅವರಿಗೆ ಒಟ್ಟು 3 ಹುದ್ದೆಗಳಿದ್ದು ಒಂದು ಮೀಸಲು ರಹಿತ ಹಾಗೂ ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1 ಹುದ್ದೆ ಇದೆ. ಇನ್ನ ಕ್ಯಾಟಗರಿ ಪ್ರವರ್ಗ 3B ಅವರಿಗೆ ಒಟ್ಟು 4 ಹುದ್ದೆಗಳಿದ್ದು ಒಂದು ಮೀಸಲು ರಹಿತ, ಒಂದು ಮಹಿಳಾ ಅಭ್ಯರ್ಥಿ ಹಾಗೂ ಒಂದು ಗ್ರಾಮೀಣ ಅಭ್ಯರ್ಥಿ, ಒಂದು ಅಂಗವಿಕಲ ಅಭ್ಯರ್ಥಿಗೆ ವರ್ಗೀಕರಣ ಮಾಡಲಾಗಿದೆ. ವೇತನ ಶ್ರೇಣಿ ಬರೋದಾದ್ರೆ ಒಟ್ಟು 44,900 ಬೇಸಿಕ್ ಸ್ಯಾಲರಿ ಆಗುತ್ತೆ. ಒಟ್ಟು ಸ್ಯಾಲರಿ 1,42,400 ರೂಪಾಯಿವರೆಗೂ ಪಡೆಯಲಾಗುತ್ತೆ. ಲೆವೆಲ್ 7 ಆಗಿದ್ದು ಇತರೆ ಭತ್ಯೆಗಳೊಂದಿಗೆ ಇನ್ಕ್ಲೂಡ್ ಆಗಿರ್ತದೆ. ನೇಮಕಾತಿ ವಿಧಾನ ಹಾಗೆ ವಿದ್ಯಾರ್ಹತೆ ಬರೋದಾದ್ರೆ ವಿಶ್ವವಿದ್ಯಾಲಯದಿಂದ ವಿಜ್ಞಾನ, ಕಲೆ ಹಾಗೂ ವಾಣಿಜ್ಯ ಅಂದರೆ ಸೈನ್ಸ್, ಆರ್ಟ್ಸ್ ಹಾಗೂ ಕಾಮರ್ಸ್ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಅದಲ್ಲದೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದಿರೋರು ಹಾಗೂ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂದರೆ BBA ಹಾಗೂ MBA ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇದರ ಜೊತೆಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಥವಾ ಇತರೆ ಮಾನ್ಯತೆ ಹೊಂದಿರುವ
ಮಂಡಳಿಯು ನಡೆಸುವ ಆಂಗ್ಲ ಶೀಘ್ರ ಲಿಪಿ ಪ್ರೌಢ ದರ್ಜೆ ಹಾಗೂ ಆಂಗ್ಲ ಶೀಘ್ರ ಲಿಪಿ ಪ್ರೊಫೆಷಿಯನ್ಸಿ ಹಾಗೂ ಬೆರಳಚ್ಚು ಪ್ರೌಢ ದರ್ಜೆ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕಾಗತ್ತೆ. ಅಥವಾ ತಾಂತ್ರಿಕ ಪರೀಕ್ಷಾ ಮಂಡಳಿ ಅಂದರೆ ಡಿಪ್ಲೊಮಾ ಮಾಡಿರೋರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಡಿಪ್ಲೊಮೊದಲ್ಲಿ ಆಂಗ್ಲ ಕಮರ್ಷಿಯಲ್ ಪ್ರಾಕ್ಟೀಸ್, ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಡಿಪ್ಲೊಮಾ ಪರೀಕ್ಷೆಯನ್ನು ಪಾಸ್ ಆಗಿರಬೇಕು. ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ಕನಿಷ್ಠ 3 ತಿಂಗಳ ಕಾಲ ಕಂಪ್ಯೂಟರ್ ಬೇಸಿಕ್ ಕೋರ್ಸ್ ಮಾಡಿರುವಂಥ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ವಯೋಮಿತಿ ಬಂದು ಕನಿಷ್ಠ 18 ವರ್ಷ ಆಗಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳು 40 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರವರ್ಗ 2A, 2B ಹಾಗೂ 3A ಅಭ್ಯರ್ಥಿಗಳು 43 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಅವರು 45 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಅರ್ಜಿ ಶುಲ್ಕ ಬರೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಪ್ರವರ್ಗ 2A, 2B ಹಾಗೂ 3A, 3B ಅವರಿಗೆ 500 ರೂಪಾಯಿ ಫೀಸ್ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಫೀಸನ್ನು ಪೇಮೆಂಟನ್ನು ಮಾಡಬೇಕಾಗತ್ತೆ. ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಅರ್ಜಿಗಳಿಗೆ ಶುಲ್ಕವನ್ನು ಪಾವತಿಸಿದ್ದರೂ ಸಹ ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲೂ ಮರುಪಾವತಿಸಲಾಗುವುದಿಲ್ಲ ಎಂಬ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 30/7/2026. ಅಂದೇ ಪೇಮೆಂಟ್ ಮಾಡೋಕ್ಕೂ ಕೂಡ ಕೊನೆಯ ದಿನಾಂಕ ಆಗಿರ್ತದೆ. ರಾತ್ರಿ 11:59 ಅರ್ಜಿಯನ್ನು ಸಲ್ಲಿಸಿ ಪೇಮೆಂಟನ್ನು ಮಾಡಬಹುದಾಗಿರ್ತದೆ. ಹಾಗೂ 2 ವರ್ಷಗಳ ಕಾಲ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಅದಾದ ನಂತರ ಹೆಚ್ಚಿಗೆ ಕೂಡ ಮಾಡುವ ಸಂದರ್ಭ ಬಂದರೆ ಹೆಚ್ಚಿಗೆ ಕೂಡ ಮಾಡಲಾಗುತ್ತದೆ. ಆಯ್ಕೆ ವಿಧಾನ ಬರೋದಾದ್ರೆ ಶೀಘ್ರ ಲಿಪಿ ಪರೀಕ್ಷೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಲಾಗುತ್ತೆ ಮೊದಲಿಗೆ. ಅದಾದ ನಂತರ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗೆ ಆಯ್ಕೆಯನ್ನು ಶೀಘ್ರ ಲಿಪಿ ಹಾಗೂ ಸಂದರ್ಶನದ ಸಾಮರ್ಥ್ಯದ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಎಕ್ಸಾಮ್ ಹೇಗಿರುತ್ತೆ ಅನ್ನೋದಾದ್ರೆ ಶೀಘ್ರ ಲಿಪಿ ಪರೀಕ್ಷೆಯಲ್ಲಿ ಗರಿಷ್ಠ 100 ಅಂಕಗಳು 60 ಕನಿಷ್ಠ ಪಡೆದು ನೆಕ್ಸ್ಟ್ ಸಂದರ್ಶನಕ್ಕೆ ಎಲಿಜಿಬಲ್ ಆಗ್ತಾರೆ. ಹಾಗೂ ಸಂದರ್ಶನಕ್ಕೆ ಒಂದು 20 ಅಂಕಗಳಿರುತ್ತದೆ. 10 ಅಂಕಗಳನ್ನು ಕಂಪಲ್ಸರಿ ಪಡಿಬೇಕಾಗುತ್ತೆ. ಒಟ್ಟು 120 ಅಂಕಗಳಿಗೆ 70 ಅಂಕಗಳನ್ನು ಪಡೆದರೆ ಮಾತ್ರ ಎಲಿಜಿಬಲ್ ಆಗ್ತೀರಾ. ಹಾಗೆ ಶೀಘ್ರ ಲಿಪಿ ಪರೀಕ್ಷೆಯನ್ನು ನಡೆಸಲು ಸೂಚಿಸಲಾದ ವಿಧಾನ ಬಂದು 600 ಪದಗಳನ್ನು ಹೊಂದಿರುವ ಖಂಡಿಕೆಯನ್ನು ನಿಮಿಷಕ್ಕೆ 100 ಪದಗಳಂತೆ ಸುಮಾರು 5 ನಿಮಿಷಗಳ ಕಾಲ ಉಕ್ತ ಲೇಖನ ಅಂದರೆ ಡಿಕ್ಟೇಷನ್ ನೀಡಲಾಗುತ್ತದೆ. ಅಭ್ಯರ್ಥಿಗಳು ಡಿಕ್ಟೇಷನ್ ನೀಡಿದ ಖಂಡಿಕೆಯನ್ನು ಕಂಪ್ಯೂಟರ್ನಲ್ಲಿ 45 ನಿಮಿಷಗಳಲ್ಲಿ ಲಿಪ್ಯಂತರ ಅಥವಾ ಅನುವಾದ ಮಾಡಬೇಕು. ಹಾಗೂ ಸಂದರ್ಶನ ಬಂದು ಶೀಘ್ರ ಲಿಪಿಯಲ್ಲಿ ಯಶಸ್ವಿಯಾದ ಅಭ್ಯರ್ಥಿಗಳನ್ನು ಅರ್ಹತೆಯ ಕ್ರಮದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು. ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿಯೊಂದು ವಿಭಾಗದಲ್ಲಿ ಖಾಲಿ ಹುದ್ದೆಗಳ ಸಂಖ್ಯೆಯ 5 ಪಟ್ಟು ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು ಅನ್ನೋ ಮಾಹಿತಿನ ತಿಳಿಸಿಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸುವ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೋ ಅವರು ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದಾದ್ರೆ SSLC ಅಂಕಪಟ್ಟಿ ಹಾಗೂ ಡಿಗ್ರಿ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟು, ಹಾಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಮಾಡಿರೋರು ಡಿಪ್ಲೊಮಾ ಸರ್ಟಿಫಿಕೇಟ್ಸು, ಹಾಗೆ ಆಂಗ್ಲ ಟೈಪಿಂಗ್ ಹಾಗೂ ಶೀಘ್ರ ಲಿಪಿ ಪ್ರೊಫೆಷನ್ಸಿ ಪ್ರಮಾಣ ಪತ್ರ ಹಾಗೂ ಪ್ರೌಢ ದರ್ಜೆ ಪರೀಕ್ಷಾ ಪ್ರಮಾಣ ಪತ್ರ, ಜಾತಿ ಆದಾಯ ಪ್ರಮಾಣ ಪತ್ರ, ಇನ್ನಿತರೆ ಮೀಸಲಾತಿ ಅಂದರೆ ಗ್ರಾಮೀಣ ಕನ್ನಡ, ಮಾಜಿ ಸೈನಿಕ, ಅಂಗವಿಕಲ, ಯೋಜನಾ ನಿರಾಶ್ರಿತ ಸರ್ಟಿಫಿಕೇಟ್ಸ್ ಏನಾದ್ರು ಇದ್ದರೆ ಅದನ್ನ ನೀಡಬೇಕಾಗುತ್ತದೆ. ಹಾಗೂ ತೃತೀಯ ಲಿಂಗ ವ್ಯಕ್ತಿಗಳಾದಲ್ಲಿ ಅವರು ಕೂಡ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ಇಷ್ಟೆಲ್ಲ ಬಂದು ಉಳಿಕೆ ಮೂಲ ವೃಂದದವರಿಗೆ ಆಗಿರ್ತದೆ. ಇದೇ ಆಸ್ ಇಟ್ ಈಸ್ ಕೂಡ ಕಲ್ಯಾಣ ಕರ್ನಾಟಕದವರೆಗೂ ಕೂಡ ಇದೇ ರೀತಿಯಾಗಿರುತ್ತದೆ. ಸೇಮ್ ಪ್ರೋಸೆಸ್ ಇರುತ್ತೆ. ಆದರೆ ಹುದ್ದೆಗಳು ಮಾತ್ರ ವೇರಿಯೇಷನ್ ಇರುತ್ತೆ. ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಲ್ಯಾಣ ಕರ್ನಾಟಕದವರಿಗೆ ಕೊನೆಯ ದಿನಾಂಕ ಬಂದು 30 ಜುಲೈ 2026. ಒಟ್ಟು ಹುದ್ದೆಗಳು 12 ಹುದ್ದೆಗಳಿದ್ದಾವೆ. ಅದರಲ್ಲಿ 7 ಹುದ್ದೆಗಳು ಬಂದು ಬ್ಯಾಕ್ಲಾಗ್ ಹುದ್ದೆಗಳು ಇರುತ್ತದೆ. ವರ್ಗೀಕರಣ ಇಂತಿದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 3 ಹುದ್ದೆಗಳಿದ್ದು ಒಂದು ಮೀಸಲು ರಹಿತ ಮಹಿಳಾ ಅಭ್ಯರ್ಥಿಗೆ ಹಾಗೂ ಗ್ರಾಮೀಣ ಅಭ್ಯರ್ಥಿಗೆ ತಲಾ ಒಂದೊಂದು ಇದೆ. ಹಾಗೂ ಪರಿಶಿಷ್ಟ ಜಾತಿಯವರಿಗೆ ಒಟ್ಟು 3 ಹುದ್ದೆಗಳು. ಅದರಲ್ಲಿ
ಒಂದು 2 ಮೀಸಲು ರಹಿತ ಹಾಗೂ ಮಹಿಳಾ ಅಭ್ಯರ್ಥಿಗೆ 1, ಪರಿಶಿಷ್ಟ ಪಂಗಡದವರಿಗೆ 1, ಅದು ಕೂಡ ಮೀಸಲು ರಹಿತದವರಿಗಿದೆ. ಹಾಗೂ ಪ್ರವರ್ಗ 1 ರವರೆಗೆ ಒಟ್ಟು 1 ಹುದ್ದೆ ಇದೆ, ಅದು ಕೂಡ ಮೀಸಲು ರಹಿತ. ಹಾಗೂ ಪ್ರವರ್ಗ 2A ಅವರಿಗೆ 1 ಹುದ್ದೆ ಮಹಿಳಾ ಅಭ್ಯರ್ಥಿಗೆ ಮೀಸಲಿದೆ. ಹಾಗೂ ಪ್ರವರ್ಗ 2B ಅವರಿಗೆ ಒಟ್ಟು 1 ಹುದ್ದೆ ಮೀಸಲು ರಹಿತ ಅಭ್ಯರ್ಥಿಗಳಿಗಿದೆ. ಹಾಗೂ ಪ್ರವರ್ಗ 3A ಅವರಿಗೆ ಒಟ್ಟು 1 ಹುದ್ದೆ, ಅದು ಕೂಡ ಮೀಸಲು ರಹಿತ ಅಭ್ಯರ್ಥಿಗಳಿಗೆ. ಹಾಗೂ ಪ್ರವರ್ಗ 3B 1 ಹುದ್ದೆ, ಅದು ಕೂಡ ಮೀಸಲು ರಹಿತ ಅಭ್ಯರ್ಥಿಗಳಿಗಿದ್ದಾವೆ. ಇನ್ನೆಲ್ಲ ನೋಟಿಫಿಕೇಶನ್ನ ಡೀಟೇಲ್ಸು ಮೊದಲೇ ತಿಳಿಸಿದ ಉಳಿಕೆ ಮೂಲ ವೃಂದದವರಿಗೆ ತಿಳಿಸ್ಕೊಟ್ಟಿದ್ದೀನಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ. ಯಾರೆಲ್ಲ ಅರ್ಜಿಯನ್ನು ಆಲ್ರೆಡಿ ಸಲ್ಲಿಸಿರ್ತಿರೋ ಅವರು ತಾವು SC ಕ್ಯಾಟಗರಿಯವರಾದರೆ ಕ್ಯಾಟಗರಿ ಸರ್ಟಿಫಿಕೇಟ್ ABC ಸರ್ಟಿಫಿಕೇಟನ್ನು ಎಡಿಟ್ ಲಿಂಕ್ಗೆ ಹೋಗಿ ಅಲ್ಲಿ ತಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ಹೇಗೆ ಅರ್ಜಿನ ಸಲ್ಲಿಸಬೇಕು ಅನ್ನೋ ಮಾಹಿತಿ ಕೂಡ ಈ ಹಿಂದೆ ಆಲ್ರೆಡಿ ವಿಡಿಯೋ ಮಾಡಿ ಸಬ್ಮಿಟ್ ಮಾಡಿದ್ದೀನಿ, ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅವಶ್ಯಕತೆಯವರು ಉಪಯೋಗಿಸ್ಕೊಬೋದಾಗುತ್ತೆ.